ಹಳದಿ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ? ಯೆಲ್ಲೋ ರೆವಲ್ಯೂಷನ್ ಅಂತ ಕರಿತೀವಿ. ಇದು ಯಾವುದಕ್ಕೆ ಸಂಬಂಧಿಸಿದೆ? ಮೀನುಗಾರಿಕೆ, ಡೈರಿ ಅಭಿವೃದ್ಧಿ, ತೈಲ ಬೀಜಗಳ ಉತ್ಪಾದನೆ ಹಾಗೆಯೇ ಆಹಾರ ಉತ್ಪಾದನೆ. ಇದಕ್ಕೆ ಸರಿ ಉತ್ತರ ತೈಲ ಬೀಜಗಳು ಅಥವಾ ಎಣ್ಣೆ ಬೀಜಗಳ ಉತ್ಪಾದನೆಗೆ ಸಂಬಂಧಪಟ್ಟಂತಹ ಅಭಿವೃದ್ಧಿ ಕೈಗೊಂಡಂತಹ ಕ್ರಮವನ್ನು ಹಳದಿ ಕ್ರಾಂತಿ ಅಂತ ಕರೆಯುತ್ತೇವೆ. ಕಾಫಿಯಲ್ಲಿರುವ ಮುಖ್ಯ ಸಕ್ರಿಯ ಘಟಕವೆಂದರೆ ಯಾವುದು? ಮಾರ್ಫೈನ್, ಕೆಫಿನ್, ನಿಕೋಟಿನ್, ಆಸ್ಪಿರಿನ್. ಇದಕ್ಕೆ ಸರಿ ಉತ್ತರ ಕಾಫಿಯಲ್ಲಿರುವಂತಹ ಪ್ರಮುಖ ಸಕ್ರಿಯ ಘಟಕ ಅಂತ ಹೇಳಿದರೆ ಅದು ಕೆಫಿನ್ ಆಗಿದೆ. ಕೆಫಿನ್ ಅನ್ನ ಕಾಫಿಯಲ್ಲಿರುವಂತಹ ಮುಖ್ಯ ಸಕ್ರಿಯ ಘಟಕಗಳು ಅಂತ ಕರಿತೀವಿ. ಈ ಕೆಳಗಿನ ಯಾವ ಅಭಯಾರಣ್ಯವು ವಿರಳ ಗ್ಯಾಂಗ್ಟಿಕ್ ಡಾಲ್ಫಿನ್ಗಳಿಗೆ ಹೆಸರುವಾಸಿಯಾಗಿದೆ? ಮರೈನ್ ರಾಷ್ಟ್ರೀಯ ಉದ್ಯಾನವನ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯಾನವನ, ಗೋರ್ಮಾತಾ ರಾಷ್ಟ್ರೀಯ ಉದ್ಯಾನವನ ಹಾಗೆಯೇ ಚಂಬಲ್ ರಾಷ್ಟ್ರೀಯ ಉದ್ಯಾನವನ. ಇವುಗಳಲ್ಲಿ ಸರಿಯಾದಂತಹ ಉತ್ತರ ಅತ್ಯಂತ ವಿರಳ ಜೀವ ಸಂಕುಲವಾದಂತಹ ಗ್ಯಾಂಗ್ಟಿಕ್ ಡಾಲ್ಫಿನ್ಗಳಿಗೆ ವಿಶೇಷವಾಗಿ ಪ್ರಸಿದ್ಧವಾಗಿರುವಂಥದ್ದು ಚಂಬಲ್ ರಾಷ್ಟ್ರೀಯ ಅಭಯಾರಣ್ಯವಾಗಿದ್ದು ಇದು ಮಧ್ಯಪ್ರದೇಶದಲ್ಲಿ ಕಾಣುತ್ತೇವೆ. ಅಂಗಾರಕಟ್ಟ ಬಂದರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಹೇಳಿಕೆಗಳನ್ನು ಗಮನಿಸೋಣ. ಇದು ಉಡುಪಿ ಜಿಲ್ಲೆಯಲ್ಲಿದೆ. ಇದನ್ನು ಮೀನುಗಾರಿಕೆ ದೋಣಿಗಳಿಗಾಗಿ ಬಳಸುತ್ತೇವೆ. ಇದು ಸೀತಾ ನದಿಯ ದಡದಲ್ಲಿದೆ. 4ನೇ ಆಯ್ಕೆ ಮೇಲಿನ ಎಲ್ಲವೂ. ಅಂಗಾರಕಟ್ಟ ಬಂದರಿಗೆ ಸಂಬಂಧಪಟ್ಟಂತಹ ಹೇಳಿಕೆಗಳಲ್ಲಿ ಸರಿಯಾದದ್ದು ಮೇಲಿನ ಎಲ್ಲವೂ. ಸಹ್ಯಾದ್ರಿಯ ಇನ್ನೊಂದು ಹೆಸರೇನು? ಸಹ್ಯಾದ್ರಿ ಪರ್ವತ ಶ್ರೇಣಿ ಅಂತ ಕರಿತೀವಿ. ಇವುಗಳ ಇನ್ನೊಂದು ಹೆಸರನ್ನ ಏನಂತ ಕರಿತೀವಿ? ಅರಾವಳಿ ಪರ್ವತ ಶ್ರೇಣಿ, ಪಶ್ಚಿಮಘಟ್ಟ ಪರ್ವತ ಶ್ರೇಣಿಗಳು, ಶಿವಾಲಿಕ್ ಶ್ರೇಣಿಗಳು, ಹಿಮಾದ್ರಿ ಶ್ರೇಣಿಗಳು. ಇದಕ್ಕೆ ಸರಿಯಾದ ಉತ್ತರ ಪಶ್ಚಿಮಘಟ್ಟ ಶ್ರೇಣಿಗಳು ಅಂತಲೂ ಕೂಡ ಕರೆಯುತ್ತೇವೆ. ಅಧಿಕ ವರ್ಷದಲ್ಲಿ ಎಷ್ಟು ದಿನಗಳು ಬರುತ್ತವೆ? ಅಧಿಕ ವರ್ಷ 4 ವರ್ಷಗಳಿಗೊಮ್ಮೆ ಬರುತ್ತದೆ. ಎಷ್ಟು ದಿನಗಳು ಆ ವರ್ಷ ನಾವು ಕಾಣುತ್ತೇವೆ? 364, 365, 366, 367. ಸರಿಯಾದಂತಹ ಉತ್ತರ 366. ಒಂದು ವರ್ಷಕ್ಕೆ 365 ಪ್ಲಸ್ 6 ಗಂಟೆಗಳು. ಹಾಗೆ 4 ವರ್ಷಕ್ಕೆ ಲೆಕ್ಕ ಮಾಡಿದಾಗ ಈ 6 ಗಂಟೆ ಅನ್ನೋದು ಪೂರ್ಣವಾಗಿ 6 4 24 ಅಲ್ಲಿ ಒಂದು ಪೂರ್ಣ ದಿನ ಆಯಿತು. ಅಧಿಕ ವರ್ಷ ಬಂದಂತಹ ವರ್ಷದಲ್ಲಿ 365 ದಿನಗಳ ಬದಲಾಗಿ 366 ದಿನಗಳನ್ನು ಕಾಣುತ್ತೇವೆ. ಕರ್ನಾಟಕದ ರಾಮನಗರ ಜಿಲ್ಲೆಯಲ್ಲಿರುವ ಚನ್ನಪಟ್ಟಣವು ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ? ಚನ್ನಪಟ್ಟಣ ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ? ರೇಷ್ಮೆ, ಶ್ರೀಗಂಧ, ಆಟಿಕೆಗಳು, ಅಗರಬತ್ತಿ. ಇದಕ್ಕೆ ಸರಿಯಾದ ಉತ್ತರ ರಾಮನಗರದ ಚನ್ನಪಟ್ಟಣ ಏನಿದೆ ಮಕ್ಕಳ ಆಟಿಕೆ ಸಾಮಾನುಗಳಿಗೆ ಅತ್ಯಂತ ವಿಶೇಷವಾದಂತಹ ಸ್ಥಳವಾಗಿದೆ. ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದ ಮೊದಲ ಭಾರತೀಯ ಮಹಿಳೆ ಯಾರು? ಜಗತ್ತಿನ ಅತ್ಯಂತ ಎತ್ತರವಾದಂತಹ ಶಿಖರ ಮೌಂಟ್ ಎವರೆಸ್ಟ್. ಇದನ್ನು ಏರಿದಂತಹ ಮೊದಲ ಮಹಿಳೆ ಯಾರು ಅಂತ ಕೇಳಿದರೆ ಸುನಿತಾ ವಿಲಿಯಮ್ಸ್, ಬಚೇಂದ್ರಿ ಪಾಲ್, ರಾಣಿ ಕುಮಾರ್, ಪಿಟಿ ಉಷಾ. ಇವರಲ್ಲಿ ಸರಿಯಾದಂತಹ ಉತ್ತರ ಬಚೇಂದ್ರಿ ಪಾಲ್ ಮೌಂಟ್ ಎವರೆಸ್ಟ್ ಅನ್ನು ಏರಿದಂತಹ ಮೊದಲ ಭಾರತೀಯ ಮಹಿಳೆಯಾಗಿದ್ದಾರೆ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ? ತುಮಕೂರು, ಧಾರವಾಡ, ವಿಜಯಪುರ, ಚಾಮರಾಜನಗರ. ಇದಕ್ಕೆ ಸರಿಯಾದ ಉತ್ತರ ಚಾಮರಾಜನಗರ ಜಿಲ್ಲೆಯಾಗಿದೆ. ಕರ್ನಾಟಕದಲ್ಲಿ ಒಟ್ಟು 5 ರಾಷ್ಟ್ರೀಯ ಉದ್ಯಾನವನಗಳಿದ್ದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಚಾಮರಾಜನಗರದಲ್ಲಿ ಕಂಡುಬಂದು ಇದು ಭಾರತದಲ್ಲಿ ಅತಿ ಹೆಚ್ಚು ಸುರಕ್ಷಿತ ರಾಷ್ಟ್ರೀಯ ಉದ್ಯಾನವನವಾಗಿದೆ. ಕೈಗಾರಿಕಾ ಕ್ರಾಂತಿಯು ಈ ಕೆಳಗಿನ ಯಾವುದಕ್ಕೆ ಕಾರಣವಾಗಿದೆ? ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಕರಿತೀವಿ. ಇದು ಯಾವುದಕ್ಕೆ ಕಾರಣವಾಗಿದೆ? ಅಧಿಕ ಮಾಲಿನ್ಯ, ವನ್ಯಜೀವಿಗಳ ಸಂರಕ್ಷಣೆ, ಪರಿಸರ ಸಮತೋಲನ, ಕಾಡುಗಳ ರಕ್ಷಣೆ. ಕೈಗಾರಿಕಾ ಕ್ರಾಂತಿಯಿಂದಾಗಿ ಅತಿದೊಡ್ಡ ಪರಿಣಾಮವನ್ನು ಬೀರಿದ್ದು ಪರಿಸರದಲ್ಲಿ ಅಧಿಕ ಮಾಲಿನ್ಯತೆಯನ್ನು ಉಂಟು ಮಾಡಲಿಕ್ಕೆ ಕೈಗಾರಿಕಾ ಕ್ರಾಂತಿ ಪ್ರಮುಖ ಕಾರಣವಾಯಿತು. ಈ ಕೆಳಗಿನ ಯಾವುದು ಪ್ರಾಥಮಿಕ ವಲಯವಾಗಿದೆ? ಕೃಷಿ ವಲಯ, ಹಾಲು ಉತ್ಪಾದಕತೆ, ಆರ್ಥಿಕತೆ, ಕೈಗಾರಿಕೆಗಳು. ಯಾವುದನ್ನು ನಾವು ಪ್ರಾಥಮಿಕ ವಲಯ ಅಂತ ಕರಿತೀವಿ? ಇದಕ್ಕೆ ಸರಿ ಉತ್ತರ ಕೃಷಿ ವಲಯವನ್ನು, ಕೃಷಿ ಸಂಬಂಧಿತ ಚಟುವಟಿಕೆಗಳನ್ನು ನಾವು ಅರ್ಥಶಾಸ್ತ್ರದಲ್ಲಿ ಪ್ರಾಥಮಿಕ ವಲಯದ ಅಡಿಯಲ್ಲಿ ಗುರುತಿಸಲಾಗುತ್ತೆ. ಈ ಕೆಳಗಿನ ಯಾವ ಸರೋವರವು ಸಮುದ್ರದ ನೀರಿನಿಂದ ಆಗಿಲ್ಲ? ಚಿಲ್ಕಾ, ಪಲಿಕಾಟ್, ವೆಂಬನಾಡ್, ಸಾಂಭಾರ್. ಇದರಲ್ಲಿ
ಸಾಂಭಾರ್ ಸರೋವರ ರಾಜಸ್ಥಾನದಲ್ಲಿ ಇದ್ದು ಇದು ಸಮುದ್ರದ ನೀರಿನಿಂದ ರಚನೆಯಾಗಿಲ್ಲ. ಭಾರತದಲ್ಲಿ ಶ್ವೇತಕ್ರಾಂತಿಯನ್ನು ಆರಂಭಿಸಿದ ವರ್ಷ ಯಾವುದು? 1970, 1965, 1975, 1978. ಶ್ವೇತಕ್ರಾಂತಿ ಅಂದರೆ ಹಾಲಿನ ಉತ್ಪಾದನೆಯಲ್ಲಿ ಉಂಟಾದಂತಹ ಅಭಿವೃದ್ಧಿಯನ್ನು ಶ್ವೇತಕ್ರಾಂತಿ ಅಂತ ಕರಿತೀವಿ. ಹಾಗಾದರೆ ಇದು ಆರಂಭವಾದಂತಹ ವರ್ಷ 1970. ಈ ಕೆಳಗಿನ ಯಾವುದು ಬೌದ್ಧ ಸನ್ಯಾಸಿಗಳ ಜೀವನ ಕ್ರಮದ ಬಗ್ಗೆ ವಿವರಿಸುತ್ತದೆ? ಸುತ್ತಪಿಟಕ, ಅಭಿಧಮ್ಮ ಪಿಟಕ, ವಿನಯ ಪಿಟಕ ಮತ್ತು ಅಷ್ಟಾಂಗ ಮಾರ್ಗಗಳು. ಇದಕ್ಕೆ ಸರಿಯಾದಂಥದ್ದು ವಿನಯ ಪಿಟಕ ಎನ್ನುವಂಥದ್ದೇನಿದೆ. ಇದು ಬೌದ್ಧ ಸನ್ಯಾಸಿಗಳು ಯಾವ ರೀತಿ ತಮ್ಮ ಜೀವನವನ್ನು ಸಾಗಿಸಬೇಕು, ಅನುಸರಿಸಬೇಕಾದಂತಹ ನೀತಿ ನಿಯಮಾವಳಿಗಳು ಏನು ಅನ್ನುವಂಥದ್ದನ್ನು ವಿವರಿಸುತ್ತದೆ ವಿನಯ ಪಿಟಕ. ವಿಶ್ವ ಭೂ ದಿನವನ್ನು ಯಾವಾಗ ಆಚರಿಸುವರು? ವರ್ಲ್ಡ್ ಅರ್ತ್ ಡೇ ಅಂತ ಕರಿತೀವಿ. ಇದು ನಡೆಯುವಂತಹ ದಿನ ಏಪ್ರಿಲ್ 22. ಇನ್ನು ಮಾರ್ಚ್ 22ರಂದು ವಿಶ್ವ ಜಲ ದಿನ ಆಚರಿಸುವರು. ಸೆಪ್ಟೆಂಬರ್ 8 ಸಾಕ್ಷರತಾ ದಿನ. ಮೇ 31 ತಂಬಾಕು ವಿರೋಧಿ ದಿನವನ್ನಾಗಿ ಆಚರಿಸುವರು. ಪೋಸ್ಟ್ ಆಫೀಸ್ ಕೃತಿಯ ಲೇಖಕರು ಯಾರು? ಇದಕ್ಕೆ ಸರಿಯಾದ ಉತ್ತರ ರವೀಂದ್ರನಾಥ್ ಟ್ಯಾಗೋರ್. ಮಹಾತ್ಮ ಗಾಂಧೀಜಿಯವರಿಂದ ಗುರುದೇವ ಎಂದು ಕರೆಸಿಕೊಂಡಂತಹ ರವೀಂದ್ರನಾಥ್ ರವರು ಗೀತಾಂಜಲಿ ಎನ್ನುವಂಥ ಪ್ರಮುಖ ಕೃತಿಯನ್ನು ರಚನೆ ಮಾಡ್ತಾರೆ. ಈ ಒಂದು ಕೃತಿಗೆ 1913ರಲ್ಲಿ ನೊಬೆಲ್ ಬಹುಮಾನವೂ ಕೂಡ ಸಿಗುತ್ತೆ. ಅವರ ಇತರ ಕೃತಿಗಳಲ್ಲಿ ಪೋಸ್ಟ್ ಆಫೀಸ್ ಅನ್ನುವಂತಹ ಕೃತಿಯು ಸಮೇತ ಒಂದು. ಲುಂಬಿನಿ ವನ ಎಂಬ ಸ್ಥಳ ಯಾವುದಕ್ಕೆ ಸಂಬಂಧಿಸಿದೆ? ಬುದ್ಧನ ಜೀವನದಲ್ಲಿ ಈ ಒಂದು ಸ್ಥಳ ಏನಿದೆ ಬುದ್ಧನ ಜನನಕ್ಕೆ ಸಂಬಂಧಪಟ್ಟಿದೆ. ಅಂದರೆ ಬುದ್ಧ ಜನಿಸಿದಂತಹ ಸ್ಥಳ ಲುಂಬಿನಿ ವನವಾಗಿತ್ತು. ಬುದ್ಧನ ಪ್ರಥಮ ಪ್ರವಚನವನ್ನು ಏನೆಂದು ಕರೆಯುವರು? ಧರ್ಮಚಕ್ರ ಪ್ರವರ್ತನ. ಬುದ್ಧನು ಜ್ಞಾನೋದಯವನ್ನು ಪಡೆದ ನಂತರ ತನ್ನ ಶಿಷ್ಯಂದರಿಗೆ ಬೋಧಿಸಿದಂಥ ಮೊದಲ ಬೋಧನೆಯನ್ನ ಬೌದ್ಧ ಧರ್ಮದಲ್ಲಿ ಧರ್ಮಚಕ್ರ ಪ್ರವರ್ತನ ಎಂದು ಕರೆಯುವರು. ರಾಜ್ಯ ಪ್ರಾಯೋಜಿತ ಅನಿಲ ಭಾಗ್ಯ ಯೋಜನೆಯು ಕೇಂದ್ರದಲ್ಲಿ ಯಾವ ಹೆಸರಿನಿಂದ ಬಳಕೆಯಲ್ಲಿದೆ? ಅಂದರೆ ರಾಜ್ಯ ಸರ್ಕಾರ ಇದನ್ನು ಅನಿಲ ಭಾಗ್ಯ ಅಂತ ಕರೆದ್ರೆ ಕೇಂದ್ರದಲ್ಲಿ ಇದು ಯಾವ ಹೆಸರಿನಿಂದ ಬಳಕೆಯಲ್ಲಿದೆ? ಆಯ್ಕೆ 4 ಉಜ್ವಲ ಯೋಜನೆ. BPL ಕುಟುಂಬದ ಮಹಿಳೆಯರಿಗೆ ಉಚಿತ ಗ್ಯಾಸ್ ಸಿಲಿಂಡರ್ಗಳನ್ನು ನೀಡುವ ಮೂಲಕ ಉಜ್ವಲ ಯೋಜನೆ ಪ್ರಸ್ತುತ ಭಾರತ ಸರ್ಕಾರದ ಅಡಿಯಲ್ಲಿ ಜಾರಿಯಲ್ಲಿದೆ. ಸಿರಸ್ ಎಂದರೆ ಏನು? ಇದಕ್ಕೆ ಸರಿ ಉತ್ತರ ಮೋಡಗಳಲ್ಲಿ ಉನ್ನತ ಭಾಗದ ಮೋಡವನ್ನು ಸಿರಸ್ ಎನ್ನುವಂತಹ ಹೆಸರಿನಿಂದ ಕರೆಯಲಾಗುತ್ತದೆ. ವಾತಾವರಣದ ಯಾವ ಪದರದಲ್ಲಿ ಬಹುತೇಕ ಹವಾಮಾನ ಸಂಗತಿಗಳು ಘಟಿಸುತ್ತವೆ? ಇದಕ್ಕೆ ಸರಿ ಉತ್ತರ ಟ್ರೋಪೋಸ್ಪಿಯರ್ ಆಗಿದೆ. ಮಧ್ವಾಚಾರ್ಯರು ಪ್ರತಿಪಾದಿಸಿದ ತತ್ವ ಯಾವುದು? ಅದ್ವೈತ, ದ್ವೈತ, ವಿಶಿಷ್ಟಾದ್ವೈತ ಮತ್ತು ಶಕ್ತಿ ವಿಶಿಷ್ಟಾದ್ವೈತ. ಇದರಲ್ಲಿ ಕರ್ನಾಟಕದ ಉಡುಪಿಯಲ್ಲಿ ಇದ್ದಂತಹ ಮಧ್ವಾಚಾರ್ಯರು ಪ್ರತಿಪಾದನೆ ಮಾಡಿದಂತಹ ಸಿದ್ಧಾಂತ ಅಥವಾ ತತ್ವ ದ್ವೈತ ಸಿದ್ಧಾಂತ. ಇದನ್ನ ಡ್ಯುಯಲಿಸಮ್ ಅಂತಲೂ ಕೂಡ ಇಂಗ್ಲಿಷ್ನಲ್ಲಿ ಕರೀತಾರೆ. ಪ್ರೌಢದೇವರಾಯನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ಪರ್ಷಿಯಾದ ಪ್ರವಾಸಿಗ ಅಥವಾ ರಾಯಭಾರಿ ಯಾರು? ಅಬ್ದುಲ್ ರಜಾಕ್, ನಿಕೋಲೋ ಕಾಂಟಿ, ಬಾರ್ಬೋಸಾ, ಡೊಮಿಂಗೋ ಫಯಾಜ್. ಇದಕ್ಕೆ ಸರಿ ಉತ್ತರ ಅಬ್ದುಲ್ ರಜಾಕ್. ಈತ ಪರ್ಷಿಯಾದ ರಾಯಭಾರಿಯಾಗಿದ್ದು 1442ರಿಂದ 1445 ಅವಧಿಯಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿಯನ್ನು ನೀಡಿರ್ತಾನೆ. ವಿಜಯನಗರ ಸಾಮ್ರಾಜ್ಯ ಮತ್ತು ಪ್ರೌಢದೇವರಾಯನ ಆಳ್ವಿಕೆಯ ಬಗ್ಗೆ ಅತ್ಯಂತ ಹೊಗಳಿಕೆಯ ಮಾತುಗಳನ್ನು ಆತ ಆಗಿನ ಕಾಲಘಟ್ಟದಲ್ಲಿ ದಾಖಲಿಸಿರುತ್ತಾನೆ. ಭಾರತದ ಸಂವಿಧಾನ ರಚನಾ ಸಭೆಯಲ್ಲಿ ಕರ್ನಾಟಕದಿಂದ ಕಾರ್ಯನಿರ್ವಹಿಸಿದವರು ಯಾರು? ಎಸ್ ನಿಜಲಿಂಗಪ್ಪ, ರಾಮಕೃಷ್ಣ ಹೆಗಡೆ, SR ಬೊಮ್ಮಾಯಿ, BD ಜತ್ತಿ. ಇದಕ್ಕೆ ಸರಿ ಉತ್ತರ ಎಸ್ ನಿಜಲಿಂಗಪ್ಪ. ಸಿದ್ದವನಹಳ್ಳಿ ನಿಜಲಿಂಗಪ್ಪ ಮೈಸೂರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತಹ ಎಸ್ ನಿಜಲಿಂಗಪ್ಪನವರು ಭಾರತ ಸಂವಿಧಾನ ರಚನಾ ಸಭೆಯಲ್ಲಿ ಕರ್ನಾಟಕದಿಂದ ಕಾರ್ಯವನ್ನು ನಿರ್ವಹಿಸಿರ್ತಾರೆ. ಚುನಾವಣಾ ಆಯೋಗವನ್ನು ಯಾವ ವಿಧಿಯ ಅನ್ವಯ ಸ್ಥಾಪಿಸಲಾಯಿತು? ಸಂವಿಧಾನದ 324ನೇ ವಿಧಿ ಅನ್ವಯ ಭಾರತದಲ್ಲಿ ಚುನಾವಣಾ ಆಯೋಗವನ್ನು ಸ್ಥಾಪನೆ ಮಾಡಲಾಗಿದೆ. ಭಾರತದಲ್ಲಿ ನಡೆಯುವಂತಹ ಚುನಾವಣೆಗಳ ನಡೆಸುವಂತಹ ಜವಾಬ್ದಾರಿಯನ್ನು ಚುನಾವಣಾ ಆಯೋಗ ಹೊಂದಿರುತ್ತದೆ.
ಪ್ರಸ್ತುತ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಸುನಿಲ್ ಅರೋರಾ.